यहां कुछ ही दिनों में चुनाव होने वाला है। आप जानते हो पिछली सरकार कैसे बनी थी। ಇಲ್ಲಿ ಕೆಲವೇ ದಿವಸದಲ್ಲಿ ಚುನಾವಣೆ ನಡೀತಾ ಇದೆ. ನಿಮ್ಗೆಲ್ಲರೂ ಗೊತ್ತಿರುವ ವಿಷಯ, ಈ ಹಿಂದೆ ಇಲ್ಲಿ ಹೆಂಗ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ. पिछला चुनाव कांग्रेस पार्टी सबसे बड़ी पार्टी थी। ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಪಕ್ಷವಾಗಿತ್ತು. और बीजेपी ने आपकी पिछली सरकार को चोरी किया था। ಆದರೆ ಬಿಜೆಪಿಯವರು ನಿಮ್ಮ ಸರ್ಕಾರವನ್ನ ಅದನ್ನ ತೊಡಗು ಮಾಡಿದ್ದಾರೆ. भ्रष्टाचार का पैसा डालकर उन्होंने एमएलए को छीना था। ಭ್ರಷ್ಟಾಚಾರ ಮಾಡಿ ನಿಮ್ಮ ಎಂಎಲ್ಎಗಳನ್ನ ಅವರು ಕದ್ಕೊಂಡು ಹೋಗಿದ್ದಾರೆ. उसके बाद 3 साल इन्होंने 40% वाली सरकार चलाई। ಆದರೆ ಅದ ನಂತರ 3 ವರ್ಷಗಳ ಕಾಲ ಇವರು 40% ಅನ್ನ ಸರ್ಕಾರವನ್ನ ನಿಭಾಯಿಸಿದ್ದಾರೆ. हर चीज में 40% चोरी। ಪ್ರತಿಯೊಂದರಲ್ಲಿ 40% ಅನ್ನ ಅವರು ಕದ್ಕೊಂಡು ಹೋಗಿದ್ದಾರೆ. कॉन्ट्रैक्टर एसोसिएशन ने नरेंद्र मोदी जी को चिट्ठी लिखी और कहा कि कर्नाटक में बीजेपी की सरकार भ्रष्ट सरकार है, 40% कमीशन लेती है। ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿಗೆ ಒಂದರ ಪತ್ರ ಬರೀತಾರೆ, ಇಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಕರ್ನಾಟಕದಲ್ಲಿ ಅಂತ ಹೇಳಿ. बीजेपी का एमएलए कहता है कि 2500 करोड़ में सीएम की कुर्सी खरीदी जा सकती है। ಇವತ್ತು ಬಿಜೆಪಿಯ ಒಬ್ಬ ಎಂಎಲ್ಎ ಹೇಳ್ತಾನೆ, ನೀವು ಮುಖ್ಯಮಂತ್ರಿಗಳಾಗಬೇಕಾದ್ರೆ 2500 ಕೋಟಿ ರೂಪಾಯಿನ ಲಂಚ ಕೊಡಬೇಕು ಅಂತ ಹೇಳಿ. पुलिस की भर्ती में स्कैम हुआ, असिस्टेंट प्रोफेसर्स में स्कैम हुआ, असिस्टेंट इंजीनियर स्कैम हुआ, कोऑपरेटिव बैंक स्कैम हुआ। ಇವತ್ತು ಪಿಎಸ್ಐ ನೇಮಕಾತಿಯಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ಗಳ ನೇಮಕಾತಿಯಲ್ಲಿ, ಆಮೇಲೆ ಕೋಆಪರೇಟಿವ್ ಬ್ಯಾಂಕ್ಗಳ ನೇಮಕಾತಿಯಲ್ಲೂ ಕೂಡ ಒಂದು ಭ್ರಷ್ಟಾಚಾರ ನಡೆದಿದೆ. तो एक तरफ भ्रष्टाचार ही भ्रष्टाचार, ಎಲ್ಲಿ ನೋಡಿದ್ರಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. दूसरी तरफ महंगाई बढ़ती गई। ಇನ್ನೊಂದು ಕಡೆ ಇವತ್ತು ಬೆಲೆ ಏರಿಕೆ ಆಗ್ತಾ ಇದೆ. गैस सिलेंडर 400 रुपए का होता था, 1100 का हो गया। ಇವತ್ತು ಸಿಲಿಂಡರು 400 ರೂಪಾಯಿ ಇದ್ದದ್ದು 1100 ರೂಪಾಯಿ ಆಗಿದೆ. कुकिंग ऑयल 60 रुपए की थी, 200 रुपए लीटर हो गई। ಇವತ್ತು ಅಡಿಗೆ ಮಾಡುವ ಎಣ್ಣೆ 60 ರೂಪಾಯಿ ಇದ್ದದ್ದು 200 ರೂಪಾಯಿ ಆಗಿದೆ. पेट्रोल 70 रुपए का था, 102 रुपए का हो गया। ಇವತ್ತು ಪೆಟ್ರೋಲ್ 70 ರೂಪಾಯಿ ಇದ್ದದ್ದು 120 ರೂಪಾಯಿ ಆಗಿದೆ, 110 ರೂಪಾಯಿ ಆಗಿದೆ. डीजल 56 रुपए का था, 90 रुपए का हो गया। ಇವತ್ತು ಡೀಸೆಲ್ 67 ರೂಪಾಯಿಗಿತ್ತು, ಇವತ್ತು 90 ರೂಪಾಯಿ ಆಗಿದೆ. और देश में करोड़ों लोग बेरोजगार हुए। ಅಷ್ಟೇ ಅಲ್ಲ, ದೇಶದಲ್ಲಿ ಕೋಟಿಗಟ್ಟಲೆ ಜನ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. और 40 करोड़ लोग देश में फिर से गरीब हो गए, गरीबी में फिर से गिर गए। ಇವತ್ತು ದೇಶದಲ್ಲಿ 40 ಕೋಟಿ ಜನ ಈ ಬಡತನ ರೇಖೆಗಿಂತ ಕೆಳಗಡೆ ಹೋಗಿದ್ದಾರೆ. अब देखिए, प्रधानमंत्री यहां आते हैं भाषण देने। ಇವತ್ತು ಪ್ರಧಾನಮಂತ್ರಿಗಳು ಇಲ್ಲಿ ಬರ್ತಾರೆ ಮತ್ತು ಭಾಷಣ ಮಾಡ್ತಾರೆ. जैसे मैंने यहां शुरू किया, मैंने सब नेताओं के नाम लिए। ಇವಾಗ ನಾನು ಬಂದ ಮೇಲೆ ವೇದಿಕೆ ಮೇಲಿರುವ ಎಲ್ಲ ನೇತಾರ ಬಗ್ಗೆ ನಾನು ಹೆಸರನ್ನ ತೆಗೆದುಕೊಂಡೆ. इनको रिस्पेक्ट दिया, आदर दिया। ಇವರಿಗೆ ಗೌರವವನ್ನ ಸಲ್ಲಿಸಿದೆ. सिद्धरामैया जी की, शिव कुमार जी की, खारगे जी की मैं चर्चा करता हूं, बात करता हूं। ಇವತ್ತು ನಾನು ಸಿದ್ದರಾಮಯ್ಯ ಅವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, ಖರ್ಗೆ ಅವರನ್ನ ನಾನು ಬಹಳ ಗೌರವದಿಂದ ಕಾಣ್ತೀನಿ. कांग्रेस के सीनियर नेताओं की बात करता हूं। ಕಾಂಗ್ರೆಸ್ಸಿನ ಹಿರಿಯ ಮುಖಂಡರ ಬಗ್ಗೆ ನಾನು ಮಾತಾಡ್ತೀನಿ. नरेंद्र मोदी जी आते हैं, बीजेपी के किसी भी नेता की नाम का नाम तक नहीं लेते हैं। ಇವತ್ತು ಕರ್ನಾಟಕ ರಾಜ್ಯಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ಬಂದಾಗ ಅವರು ಕರ್ನಾಟಕ ರಾಜ್ಯದ ಯಾವುದೇ ಮುಖಂಡರ ಹೆಸರನ್ನ ತೆಗೆದುಕೊಳ್ಳೋದಿಲ್ಲ. ना येदुरप्पा का नाम, येदुरप्पा जी का नाम लेंगे, ना बोम्मई जी का नाम लेंगे, ना किसी और मंत्री का नाम लेंगे। ಇವತ್ತು ಅವರು ಯಡಿಯೂರಪ್ಪ ಅವರ ಹೆಸರು ತಗೊಳ್ಳೋದಿಲ್ಲ, ಬೊಮ್ಮಾಯಿ ಅವರ ಹೆಸರನ್ನ ಹೇಳೋದಿಲ್ಲ, ಯಾವುದೇ ನೇತಾರರ ಹೆಸರನ್ನ ಅವರು ಹೇಳೋದಿಲ್ಲ. सिर्फ नरेंद्र मोदी की बात करेंगे। ಅವರು ನರೇಂದ್ರ ಮೋದಿ ಅವರು ತಮ್ಮ ಬಗ್ಗೆ ಅಷ್ಟೇ ಹೇಳ್ಕೊಳ್ತಾರೆ. कहेंगे कि कांग्रेस पार्टी ने मुझे 91 बार आक्रमण किया है। ಇವತ್ತು ಕಾಂಗ್ರೆಸ್ ಪಕ್ಷ 21 ಸಲ ನನ್ನ ಮೇಲೆ ಆಕ್ರಮಣ ಮಾಡಿದೆ. प्रधानमंत्री जी, ये चुनाव आपके बारे में नहीं है। ಪ್ರಧಾನಮಂತ್ರಿ ಅವರೇ, ಈ ಚುನಾವಣೆ ನಿಮ್ ಬಗ್ಗೆ ಇಲ್ಲ. ये कर्नाटक की जनता का चुनाव है, किसानों का, मजदूरों का, युवाओं का चुनाव है।
ಇವತ್ತು ಈ ಕರ್ನಾಟಕ ರಾಜ್ಯದ ಚುನಾವಣೆ, ಇವತ್ತಿನ ಇಲ್ಲಿಯ ರೈತರ ಮತ್ತು ಯುವಕರ ಬಗ್ಗೆ ಚುನಾವಣೆ ಇದೆ. आप अपने भाषणों में कर्नाटक की बात कीजिए, कर्नाटक के लोगों की बात कीजिए, कर्नाटक की जो महिलाएं हैं, माताएं हैं, बहनें हैं, इनकी बात कीजिए. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಕರ್ನಾಟಕ ಯುವಕರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ನೀವು ಮಾತನಾಡಬೇಕು. और कर्नाटक को आप ये बातें बताइए कि आपने ये जो 40% कमीशन कर्नाटक की सरकार ने लिया, इसके बारे में आपने क्या किया. ಇವತ್ತು ನೀವು ಕರ್ನಾಟಕ ರಾಜ್ಯಕ್ಕೆ ಬಂದಾಗ 40% ಸರ್ಕಾರದ ಬಗ್ಗೆ ನೀವು ಮಾತಾಡಬೇಕು. आपने कितने लोगों पर एक्शन लिया. ನೀವು ಎಷ್ಟು ಜನದ ಮೇಲೆ ಆಕ್ಷನ್ ತಗೊಂಡಿದ್ದೀರಾ, ನಿರ್ಣಯ ತಗೊಂಡಿದ್ದೀರಾ ಅಂತ ಹೇಳಿ. आपने क्या क्या इन्वेस्टिगेशन करवाई, क्या इंक्वायरी कराई, ये बताइए कर्नाटक की जनता को. ಇವತ್ತು 40% ಸರ್ಕಾರ ಏನಿದೆ ಅವ್ರ ವಿರುದ್ಧ ನೀವೇನು ನಿರ್ಣಯ ತಗೊಂಡಿದ್ದೀರಿ, ಅವ್ರ ಬಗ್ಗೆ ಏನು ಕಾರ್ಯವಾಹಿ ಮಾಡಿದಿರಿ ಅಂತ ಹೇಳಿ ಜನಕ್ಕೆ ಹೇಳಬೇಕಾಗಿದೆ. आपने, आपकी पार्टी ने मैनिफेस्टो रिलीज करा है. ನಿಮ್ಮ आप जनता को बताइए कि आपने पिछले 5 सालों में अपने मैनिफेस्टो से कितने काम करवाए हैं. ಇವತ್ತು ನೀವು ನಿಮ್ಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದಿರಿ. ಆ ಪ್ರಣಾಳಿಕೆಯಲ್ಲಿ ಈ ಹಿಂದೆ ಎಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ ಅದರ ಬಗ್ಗೆ ನೀವು ಪ್ರಸ್ತಾಪ ಮಾಡಬೇಕು. आप जनता को बताइए कि आपके पिछले मैनिफेस्टो से आपने 70% काम तो किए ही नहीं. ಇವತ್ತು ನೀವು ನೆನಪಿಟ್ಕೋಬೇಕು, ಹಿಂದಿನ ಪ್ರಣಾಳಿಕೆಯಲ್ಲಿ 60% ಏನು ನೀವು ಆಶ್ವಾಸನೆ ಕೊಟ್ಟಿದ್ದೀರಿ ಅದನ್ನ ನೀವು ನಿಭಾಯಿಸಿಲ್ಲ ಅಂತಕ್ಕಂಥ. आप कर्नाटक की जनता को बताइए कि जब यहां बाढ़ आई थी आपने कोई मदद नहीं की. ಇವತ್ತು ನೆನಪಿಟ್ಕೋಬೇಕು, ನಿಮ್ಮ ಜನ ಇವತ್ತು ಇಲ್ಲಿ ಪ್ರವಾಹ ಬಂದಾಗ, ನದಿಗಳ ಪ್ರವಾಹದಲ್ಲಿದ್ದಾಗ ನೀವೇನು ಮಾಡಿಲ್ಲ ಅಂತಕ್ಕಂಥ. आप ये बताइए, जब कर्नाटक को अपने टैक्स का पैसा नहीं मिला, कम पैसा मिला, तो आपने क्या मदद की. ಇವತ್ತು ಜಿಎಸ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಏನ್ ಬರಬೇಕಾಗಿತ್ತು ಆ ಹಣ ಇವತ್ತು ಕರ್ನಾಟಕಕ್ಕೆ ಬಂದಿಲ್ಲ ಅಲ್ಲ, ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡಿದ್ದೀರಾ. और जब महाराष्ट्र कर्नाटक बॉर्डर पे हिंसा हुई तो आपने क्या किया. ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಒಂದು ಕಲಹ ಆದಾಗ ನೀವು ಅದರ ಬಗ್ಗೆ ಚಕಾರನ್ನು ಎತ್ತಿಲ್ಲ. इन चीजों के बारे में आप बताइए कर्नाटक की जनता को. ಇವಿಷ್ಟು ವಿಷಯಗಳ ಬಗ್ಗೆ ಪ್ರಧಾನಮಂತ್ರಿಗಳು ಬೆಳಕು ಚೆಲ್ಲಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. पिछले 3 साल आपसे पैसा चोरी किया गया है. ಈ ಹಿಂದೆ 3 ವರ್ಷಗಳ ಕಾಲ ನಿಮ್ಮನ್ನ ಲೂಟಿ ಹೊಡೆದಿದ್ದಾರೆ. हर काम में 40% कमीशन लिया गया है. ಪ್ರತಿಯೊಂದು ಕೆಲಸಕ್ಕಾಗಿ 40% ಕಮಿಷನ್ ಕೊಡುವಂತ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. अब मैं आपको बताना चाहता हूं कि कांग्रेस पार्टी आपके लिए क्या करना जा रही है. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಗಾಗಿ ಏನ್ ಮಾಡ್ತಿದೆ ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. उन्होंने आपसे पैसा चोरी किया, हम आपका पैसा आपको वापस देने जा रहे हैं. ನಿಮ್ಮ ರೊಕ್ಕವನ್ನು ಅವರೇನು ಲೂಟಿ ಹೊಡೆದಿದ್ದಾರೆ, ಆ ಲೂಟಿ ಹೊಡೆದಿದ್ದನ್ನ ವಾಪಸ್ ಜನಕ್ಕೆ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. 5 वायदे हैं हमारे, इनको हम पहले दिन पहली कैबिनेट मीटिंग में कानून बना देंगे. ಇವತ್ತು 5 ಗ್ಯಾರಂಟಿಗಳನ್ನ ಏನ್ ಕಾಂಗ್ರೆಸ್ ಕೊಟ್ಟಿದೆ, ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಪಾಸ್ ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತದೆ. पहला वायदा गृह लक्ष्मी स्कीम, ಮೊದಲೇ ಗ್ಯಾರಂಟಿ ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ. 2000 रुपए कर्नाटक की हर महिला को हर महीने. ಇವತ್ತು 2000 ರೂಪಾಯಿಯನ್ನ ಪ್ರತಿ ತಿಂಗಳು ಪ್ರತಿ ಮಹಿಳೆ ಅಕೌಂಟ್ಗೆ ಜಮಾ ಆಗ್ತದೆ. गृह ज्योति स्कीम, 200 यूनिट बिजली के हर महीने फ्री में. ಗೃಹ ಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ ವಿದ್ಯುತ್ತನ್ನ ಪುಕ್ಕಟ್ಟೆಯಾಗಿ ಕೊಡ್ತೇವೆ. अन्न भाग्य स्कीम, 10 किलो चावल हर परिवार के मेंबर को. ಅನ್ನಭಾಗ್ಯ ಸ್ಕೀಮ್ ಅಡಿ ಪ್ರತಿಯೊಂದು ವ್ಯಕ್ತಿಗೆ 10 ಕಿಲೋ ಅಕ್ಕಿಗಳನ್ನು ಕೊಡುವಂತಹ ಒಂದು ಗ್ಯಾರಂಟಿಯನ್ನು ಕೊಡ್ತೇವೆ. और सखी मुफ्त में महिलाओं को पूरे कर्नाटक में बस. ಅಷ್ಟೇ ಅಲ್ಲ, ಮಹಿಳೆಯರಿಗಾಗಿ ವಿಶೇಷವಾಗಿ ಬಸ್ ಪ್ರಯಾಣ ಏನಿದೆ ಅದು ಪುಕ್ಕಟ್ಟೆಯಾಗಿ ನಾವು ನಿಮಗೆ ಕೊಡ್ತೇವೆ. आप कर्नाटक में जहां भी घूमना चाहो, जहां भी जाना चाहो, आप फ्री में जाओगे, 1 पैसा नहीं देना पड़ेगा. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಎಲ್ಲಿ ಬೇಕಾದ್ರೂ ಹೋದ್ರೂ ಕೂಡ ಬಸ್ ಪ್ರಯಾಣದಲ್ಲಿ 1 ಪೈಸಾನೂ ನೀವು ಕೊಡಬೇಕಾಗಿಲ್ಲ. और 5वां वायदा, ಈಗ 5ನೇ ಗ್ಯಾರಂಟಿ 3000 रुपए हर महीना कर्नाटक के ग्रेजुएट्स को 2 साल के लिए. ಇವತ್ತು ಕರ್ನಾಟಕದಲ್ಲಿರುವ ಪದವೀಧರ ಏನ್ ಹೇಳ್ತೀರಿ, ನಿರುದ್ಯೋಗಿಗಳಾಗಿದ್ರೆ ನಿಮಗೆ ಪ್ರತಿ ತಿಂಗಳು 3000 ರೂಪಾಯಿ. और 1500 रुपए डिप्लोमा होल्डर्स को 2 साल के लिए हर महीने. ಇವತ್ತು ಡಿಪ್ಲೊಮಾ ನಿಮ್ದು ಆಗಿದ್ರೆ
2 ವರ್ಷಗಳ ಕಾಲ ಪ್ರತಿ ತಿಂಗಳು 15 ಮಾಶಾಸನ ಕೊಡ್ತೇವೆ. अब नरेंद्र मोदी जी, हमने अपना पहला कदम कर्नाटक की जनता को बता दिया. ನರೇಂದ್ರ ಮೋದಿ ಅವರೇ, ನಾವು ಮೊದಲೇ ಹೆಜ್ಜೆಯನ್ನ ನಾವು ಕರ್ನಾಟಕ ಜನಕ್ಕೆ ಈಗಾಗಲೇ ತಿಳಿಸಿದ್ದೇವೆ. हमने जनता को बताया कि पहले दिन हम ये 5 काम करने जा रहे हैं. ಇವತ್ತು ನಾವು ಹೇಳಿದೀವಿ ಜನಕ್ಕೆ, ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲೇ ದಿನ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದನ್ನ 5 ಗ್ಯಾರಂಟಿ ಬಗ್ಗೆ ಹೇಳಿದೀವಿ. आप भी जनता को बताओ कि अगर आपकी सरकार आए तो आप करोगे क्या. ಈಗ ನೀವು ಹೇಳಬೇಕು, ನೀವೇನಾದರೂ ಅಧಿಕಾರಕ್ಕೆ ಬಂದ್ರೆ ನೀವೇನ್ ಕೊಡ್ತೀರಿ ಅಂತಕ್ಕದ್ದನ್ನ ಸ್ಪಷ್ಟಪಡಿಸಬೇಕು. और अपनी बात करना बंद करो, कर्नाटक की जनता की बात करो. ನರೇಂದ್ರ ಮೋದಿ ಅವರೇ, ನಿಮ್ ಬಗ್ಗೆ ನೀವು ಹೇಳ್ಕೋಬೇಡಿ, ಕರ್ನಾಟಕ ಜನತೆಗೆ ನೀವೇನ್ ಮಾಡ್ತೀರಿ ಅಂತಕ್ಕಂಥದ್ದನ್ನ ಹೇಳಬೇಕು. थोड़ी सी मैं यहाँ लोकल बात करना चाहता हूँ. ಒಂದ್ ಸ್ವಲ್ಪ ನಾನು ಸ್ಥಳೀಯ ವಿಷಯಗಳನ್ನ ಬಗ್ಗೆನೂ ಹೇಳ್ಬೇಕಂತ ಇದ್ದೀನಿ. प्रधानमंत्री को देवनगरे के लोगों को ये बताना पड़ेगा कि जो उन्होंने वायदा किया था 24 घंटे पीने का पानी का वायदा, जलश्री प्रोजेक्ट, उसको उन्होंने पूरा नहीं किया. ಪ್ರಧಾನಮಂತ್ರಿಗಳೇ, ಇವತ್ತು ದಾವಣಗೆರೆ ಜನತೆಗೆ 24 ಗಂಟೆಗಳ ಕಾಲ ಕುಡಿಯೋ ನೀರಿನ ಸೌಕರ್ಯ ಕೊಡ್ತೀನಿ, ಜಲಸಿರಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನೀವು ಮಾಡಿಲ್ಲ ಅದನ್ನ. और ये बताना पड़ेगा कि देवनगरे हरिहर डेवलपमेंट अथॉरिटी में बीजेपी ने कितना भ्रष्टाचार किया. ಅಷ್ಟೇ ಅಲ್ಲ, ಹರಿಹರ ಅಭಿವೃದ್ಧಿ ನಿಗಮದ ಕೆಳಗಡೆ ಏನೇನು ಭ್ರಷ್ಟಾಚಾರ ಆಗಿದೆ ಅದರ ಬಗ್ಗೆ ಕೂಡ ಪ್ರಧಾನಮಂತ್ರಿಗಳು ಮಾತಾಡಬೇಕು. 700 रेजिडेंशियल साइट्स की का वायदा किया था, जमीन तक नहीं खरीदी. 600 ಮನೆಗಳನ್ನ ಹಂಚಿಕೆ ಮಾಡ್ತೀನಿ ಅಂತೇಳಿ ಅವರನ್ನು ಆಶ್ವಾಸನೆ ಕೊಟ್ಟಿದ್ರು, ಅದರಲ್ಲಿ ಇವತ್ತು ಭೂಮಿ ಕೂಡ ಖರೀದಿಯಾಗಿಲ್ಲ. और यहाँ पे किसानों से जमीन छीनी गई. ಅಷ್ಟೇ ಅಲ್ಲ, ಇವತ್ತು ರೈತರ ಕಡೆಯಿಂದ ಭೂಮಿಯನ್ನ ಕಸ್ಕೊಳ್ಳುವಂತ ಕೆಲಸ थोड़ा ಇವತ್ತಾಗಿದೆ. सा प्रधानमंत्री इन चीजों के बारे में भी आप अपने भाषण में बोल दिया करो. ಪ್ರಧಾನಮಂತ್ರಿಗಳೇ, ಇಂಥ ವಿಷಯಗಳ ಬಗ್ಗೆ ಕೂಡ ತಾವು ತನ್ನ ಭಾಷಣದಲ್ಲಿ ಹೇಳಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. आप ऐसे कीजिए, आपको अपने बारे में अच्छा लगता है बोलना. ನಿಮ್ಗೆ ನಿಮ್ ಬಗ್ಗೆ ಹೇಳ್ಕೊಳ್ಳೋದು ಬಹಳ ಖುಷಿ ಆಗ್ತಿರಬಹುದು. जहां भी आप जाते हो आप अपनी बात करते हो. ಎಲ್ಲಿ ಹೋದ್ರೂ ಕೂಡ ನಿಮ್ ಬಗ್ಗೆನೇ ನೀವು ಹೇಳ್ಕೊಳ್ತೀರಿ. एक काम कीजिए, अपने भाषण में 70% टाइम आप अपने बारे में बोलो. ಒಂದ್ ಕೆಲಸ ಮಾಡ್ರಿ, ಯಾವುದೇ ಭಾಷಣದಲ್ಲಿ 60% ಟೈಮ್ ಏನಿರ್ತದ ಅದನ್ನ ನಿಮ್ ಬಗ್ಗೆ ಹೇಳ್ಕೊರಿ. दिल भर के बोलो आप, ನಿಮ್ ಮನಸ್ಸಿಗೆ ಎಷ್ಟು ಬರ್ತದೆ ಅಷ್ಟು ಹೇಳ್ಕೊಡ್ರಿ. मगर 30% आप कर्नाटका के बारे में बोलो. ಆದ್ರೆ ಕೇವಲ 30% ಆದ್ರೂ ಕರ್ನಾಟಕದ ಬಗ್ಗೆ ವಿಚಾರ ಮಾಡ್ರಿ, ಕರ್ನಾಟಕದ ಬಗ್ಗೆ ಆದ್ರೂ उनके ಹೇಳಿ. लिए आप क्या करोगे, आपने क्या नहीं किया, आपने गलतियां क्या की, ये बोलो 30% में. ಆ 30% ಟೈಮ್ ಅಲ್ಲಿ ನೀವು ಏನ್ ಮಾಡ್ಬೇಕಂತಿದ್ದೀರಿ, ನೀವೇನ್ ತಪ್ಪುಗಳು ಮಾಡಿದಿರಿ ಅದ್ರ ಮೇಲೂ ತಾವು ಬೆಳಕು ಚೆಲ್ಲಬೇಕು ಅಂತೇಳಿ ಪ್ರಧಾನಮಂತ್ರಿಗಳಲ್ಲಿ ನಾನು ಕೇಳ್ಕೊತೇನೆ. भाइयों और बहनों, बीजेपी को 40 नंबर बहुत अच्छा लगता है. ತಂದೆ ತಾಯಿಗಳೇ, ಬಿಜೆಪಿ ಅವರಿಗೆ 40% ಅನ್ನೋ ಅಂಕಿ ಬಹಳ ಇಷ್ಟ ಆಗ್ತದೆ. ये जहां भी जाते हैं 40 40 40 40 40 कहते रहते हैं. ಎಲ್ಲೇ ಹೋದ್ರು 40 40 40 40 40 ಅಂತ ಹೇಳ್ತಾರೆ. किसी भी चीज में कॉलेज एडमिशन चाहिए 40, सरकारी काम कराना है 40, ಎಲ್ಲೇ ಒಂದು ಕಾಲೇಜ್ ಅಡ್ಮಿಷನ್ ಹೋದ್ರು 40%, ಸರ್ಕಾರಿ ಕೆಲಸಕ್ಕೆ ಹೋದ್ರು 40%, सब इंस्पेक्टर 40, ಸಬ್ ಇನ್ಸ್ಪೆಕ್ಟರ್ ನಿಮ್ಗೆ ನೌಕರಿ ಬೇಕಾದ್ರೂ 40, कॉन्ट्रैक्टर 40. ಕಾಂಟ್ರಾಕ್ಟರ್ದು 40. तो इनको ये 40 बहुत अच्छा लगता है. ಯಾಕಂದ್ರೆ ಇವ್ರಿಗೆ 40 ಅನ್ನೋ ಅಂಕಿ ಬಹಳ ಸೇರ್ತದೆ. और 3 साल इन्होंने आपको 40 40 40 करके तंग किया. ಇವತ್ತು 3 ವರ್ಷಗಳ ಕಾಲ 40 40 ಅಂತ ಹೇಳಿ ನಿಮ್ಮ ಕಾಲಹರಣ ಮಾಡಿದ್ದಾರೆ. ऐसे करिए, इस बार इनको आप 40 सीटें दिलवा दीजिए. ಒಂದ್ ಕೆಲಸ ಮಾಡ್ರಿ, ಈ ಸತಿ ನೀವೆಲ್ಲರೂ ಸೇರ್ಕೊಂಡು ಬಿಜೆಪಿಗೆ ಕೇವಲ 40 ಸೀಟ್ ಕೊಡುವಂತ ಕೆಲಸ ತಾವು ಮಾಡಬೇಕು. और कांग्रेस पार्टी को कम से कम 150 सीटें दिलवानी है. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ 150 ಸೀಟ್ಗಳನ್ನ ಕೊಡುವಂತ ನೀವು ಕೆಲಸ ಮಾಡಬೇಕು. इसका कारण है, ಇದಕ್ಕೊಂದು ಕಾರಣ ಇದೆ. इन लोगों ने पिछले 3 सालों में आपसे हजारों करोड़ रुपए कमाया है. ಈ 3 ವರ್ಷಗಳಲ್ಲಿ ನಿಮ್ಮಿಂದ ಸಾವಿರಾರು ಕೋಟಿಗಳನ್ನ ಅವರು ಲೂಟಿ ಹೊಡೆದಿದ್ದಾರೆ. और वो आने वाले 5 साल में भी आपका हजारों करोड़ रुपए चोरी करना चाहते हैं. ಅಷ್ಟೇ ಅಲ್ಲ, ಈ ಬರುವ 5 ವರ್ಷಗಳಲ್ಲಿ ಕೂಡ ನಿಮ್ ಕಡೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಅವರು ಲೂಟಿ ಹೊಡಬೇಕಂತೇಳಿ ಯೋಜನೆ ಹಾಕಿದ್ದಾರೆ. इसलिए ये अगली सरकार को फिर से खरीदने की कोशिश करेंगे. ಅದಕ್ಕಾಗಿಯೇ ಮುಂದಿನ ಬರುವ ಸರ್ಕಾರಗಳನ್ನು ಅವರು ಖರೀದಿ ಮಾಡುವಂತಹ ಹುನ್ನಾರವನ್ನು ಹಾಕಿದ್ದಾರೆ. अगर आपने कांग्रेस पार्टी को भारी बहुमत से जिताया तो ये कभी नहीं खरीद सकते.
ಇವತ್ತು ನೀವು ಕಾಂಗ್ರೆಸ್ ಪಕ್ಷವನ್ನ ದೊಡ್ಡ ಬಹುಮತ ಕೊಟ್ರೆ ಅವ್ರು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. इसीलिए 150 सीटों से जिताना है. ಅದಕ್ಕಾಗಿಯೇ ನೀವು 150 ಸೀಟನ್ನ ಕಾಂಗ್ರೆಸ್ ಪಕ್ಷ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. आप सब यहाँ आए, दूर दूर से आए, इसके लिए आप सबको दिल से बहुत बहुत धन्यवाद. ನೀವು ಬಹಳ ದೂರದಿಂದ ತಾವೆಲ್ಲರೂ ಬಂದಿರಿ, ನಿಮ್ಗೆಲ್ಲರೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. नमस्कार, जय हिंद. ನಮಸ್ಕಾರ, ಜೈ ಹಿಂದ್.